ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಹೈಕಮಾಂಡ್ ಸೂಚನೆವರೆಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ. ಮುಂದಿನ 10 ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವೆಂದು ಭವಿಷ್ಯ ನುಡಿದ ಮಧು ಬಂಗಾರಪ್ಪ. ಗಾಯತ್ರಿ ಮಹಿಳಾ ಮಂಡಳಿಯಿಂದ 25ನೇ ವರ್ಷದ ದಸರಾ ಗೊಂಬೆ ಪ್ರದರ್ಶನ. ಗೊಂಬೆ ಪ್ರದರ್ಶನ ಕುರಿತು ಪರಮಾತ್ಮ ಹಾಗೂ ಮಹಿಳಾ ಮಂಡಳಿ ಕುರಿತು ಸರೋಜಾ ಡಿಕೆ ಮಾತು. ಈಗ ಸುದ್ದಿಯ ವಿವರ. ಹೈಕಮಾಂಡ್ ಹೇಳುವವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಸಾಗರ ತಾಲೂಕಿನ ತಾಳಗುಪ್ಪದಲ್ಲಿ ಗುರುವಾರ ಜನಸಂಪರ್ಕ ಸಭೆ ನಂತರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಅಲ್ಲಿ ಬರೋದಕ್ಕೆ ಅವತ್ತು ನೋಡಿದೆ ನಾನು, ತಾಳಗುಪ್ಪದಿಂದ ಬರೋರ ಸಂಖ್ಯೆ ಕಮ್ಮಿ ಆಗಿತ್ತು. ಅದಕ್ಕೆ AC ಅವರು ನಾವು ಎಲ್ಲ ಕೂತ್ಕೊಂಡು ಮತ್ತು ತಹಸೀಲ್ದಾರ್ ಅವರು ಎಲ್ಲ ಮಾತಾಡಿ, ಇಲ್ಲ ತಾಳಗುಪ್ಪದಲ್ಲಿ ಮಾಡಿದ್ರೇ ಜಾಸ್ತಿ ಬರುತ್ತೆ ಅಂತ ಸುಮಾರು 200 ಚಿಲ್ಲರೆ ಇವತ್ತು ಬಂತು. ಭಾಳ ಖುಷಿ ಆಯಿತು. ಎಲ್ಲರೂ ತಾಳ್ಮೆಯಿಂದ ಚೆನ್ನಾಗಿ ಅಧಿಕಾರಿಗಳು ಕೂಡ ಸ್ಪಂದನೆ ಮಾಡಿದ್ದಾರೆ. ಇದು ಬರೀ ಅರ್ಜಿ ತಗೊಳ್ಳೋದಲ್ಲ, ಅದು ವಿಲೇವಾರಿ ಆಗಬೇಕು. ವಿಲೇವಾರಿ ಆಗೇ ಆಗುತ್ತೆ. ಯಾಕೆಂದರೆ ಇದೆಲ್ಲದೂ ಕೂಡ ಕಂಪ್ಯೂಟರೈಸ್ ಆಗಿ CM ಅವ್ರ ಆಫೀಸ್ಗೆ ಹೋಗುತ್ತೆ. ತಹಸೀಲ್ದಾರ್ ಹತ್ರ ಇರುತ್ತೆ, AC ಹತ್ರ ಇರುತ್ತೆ, DC ಅವರು ಮತ್ತು CM ಅವ್ರ ಆಫೀಸಲ್ಲಿ ಯಾರು ವಿಲೇವಾರಿ ಮಾಡೋದಕ್ಕೆ. ಯಾಕೆಂದರೆ ಕೆಲವು ಕೆಲಸ ಆಗ್ತವೆ, ಕೆಲವು ಆಗಲ್ಲ. ಆಗದೇ ಇರಲಿ, ಅವರಿಗೆ ಮಾಹಿತಿ ಹೋಗಲೇಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ಕಾಲಮಿತಿಯಲ್ಲಿ ಅವ್ರು ಮಾಡ್ತಾರೆ. ಏನಾದ್ರು ಬ್ಯಾಲೆನ್ಸ್ ಇದ್ದು ಏನಾದ್ರು ತೊಂದರೆ ಇದ್ದರೆ ನಾವು ನಮ್ಮ ಆಫೀಸಿಂದನೂ ಪರ್ಸನಲಾಗಿ ಫಾಲೋ ಮಾಡ್ತೀವಿ. ಸರ್, ಮೈಸೂರು ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನಾದ್ರು ತೊಂದರೆ ಆಗ್ಬೋದು? ದೇಶದೊಳಗೆ ಕಾನೂನು ಇದೆ. ಕಾನೂನು ಹೋರಾಟ ಮಾಡೋದಕ್ಕೆ ಸಿದ್ದರಾಮಯ್ಯವ್ರಿಗೂ ಅವಕಾಶ ಇದೆ, ನಿಮಗೂ ಅವಕಾಶ ಇದೆ, ನನಗೂ ಅವಕಾಶ ಇದೆ. ಸಿದ್ದರಾಮಯ್ಯ ಕೆಲಸ ಅವ್ರು ಮಾಡ್ಕಿರ್ತಾರೆ. 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಸರ್? 5 ವರ್ಷ ಅಲ್ಲ, ಹೈಕಮಾಂಡ್ ಯಾವಾಗ ಹೇಳ್ತಾರೆ ಅಲ್ಲಿವರೆಗೂ ಇರ್ತಾರೆ. ಮತ್ತು ಇನ್ನೂ 10 ವರ್ಷ ಇರೋದನ್ನು ಕಾಂಗ್ರೆಸ್ ಪಕ್ಷನೇ ಇರುತ್ತೆ. ಮೂಡ ಕೇಸಿಂದ ಸಿದ್ದರಾಮಯ್ಯವ್ರು ಈಗ ಸದ್ಯಕ್ಕಂತೂ ಯಾವುದೇ ಕಾರಣಕ್ಕೂ ರಿಸೈನ್ ಮಾಡಲ್ಲ, ಮಾಡೋ ಪ್ರಶ್ನೆನೂ ಇಲ್ಲ. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ದಿವಾಕರ್, ಮನೋಜ್ ಕುಗ್ವೆ, ಅನಿಲ್ ಕುಮಾರ್ ಇನ್ನಿತರರು ಹಾಜರಿದ್ದರು. ದಸರಾ ಗೊಂಬೆ ಉತ್ಸವ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿದೆ. ಗೊಂಬೆ ಪ್ರದರ್ಶನ ಏರ್ಪಡಿಸಿ ಅದರ ವೀಕ್ಷಣೆಗೆ ಅವಕಾಶ ಕಲ್ಪಿಸುವ ಮೂಲಕ ಸಂಸ್ಕೃತಿ ವಿನಿಮಯ ಸಾಧ್ಯ ಎಂದು ಸ್ಮಾರ್ತ ಬ್ರಾಹ್ಮಣ ಒಕ್ಕೂಟದ ಅಧ್ಯಕ್ಷ HK ಪರಮಾತ್ಮ ತಿಳಿಸಿದರು. ಸಾಗರದ ಗಾಯತ್ರಿ ಮಹಿಳಾ ಮಂಡಳಿ ವತಿಯಿಂದ ನವರಾತ್ರಿ ಅಂಗವಾಗಿ ಏರ್ಪಡಿಸಿದ್ದ 9 ದಿನಗಳ ಗೊಂಬೆ ಪ್ರದರ್ಶನಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಅದರ ಮೇಲೆ ಹಲಿಗೆ ಇಟ್ಟು ನಾವು ಇಡ್ತಾ ಇದ್ವಿ ನಮ್ಮ ಮನೆಗಳಲ್ಲಿ. ಇವತ್ತಿಗೂ ಎಲ್ಲ ಇದೆ, ಎಲ್ಲ ಟ್ರಂಕಲ್ಲಿ ಇಟ್ಟಿದ್ದೀವಿ, ಹೊರಗಡೆ ತೆಗೆದಿಟ್ಟಿಲ್ಲ. ಇವತ್ತೇನಾದ್ರು ನಮ್ಮ ಸಹೋದರಿ ಏನಾದ್ರು ತೆಗೆದಿಡ್ತಾರೋ ಏನೋ ಗೊತ್ತಿಲ್ಲ. ಹಾಗಾಗಿ ಅವರಿಗೆ ಬೇರೆಯವ್ರಿಗೆ ಕೊಡೋಕ್ಕೆ ಇಷ್ಟ ಇಲ್ಲ, ಆದರೆ ಅವರು ಇಡಲ್ಲ ಹೆಚ್ಚು. ಹಾಗಾಗಿ ಅದೆರಡು ಗೊಂಬೆ ಇದೆ, 2 ಪೊಲೀಸ್ ಇದೆ ಆ ಕಡೆ ಈ ಕಡೆ ನಿಂತ್ಕೊಳ್ಳೋಕ್ಕೆ, ಇನ್ನೊಂದು 2 ಗೊಂಬೆ ಇರ್ಬೋದು ಅಪ್ಪಿತಪ್ಪಿ. ಬಟ್ ಇವರು ಏನು ಸಂಪ್ರದಾಯ ಮರಿಬಾರ್ದಲ್ಲ ಅಂತ ಹೇಳ್ಬಿಟ್ಟು, ಇದು ಗೊತ್ತಿದೆ ನಿಮಗೆ ಎಲ್ಲ, ಮಹಾರಾಜರ ಕಾಲದಿಂದ ಇದು ಬಂದಿದೆ. ನೀವು ಇದನ್ನು ಹೆಚ್ಚಿನ ವಿಚಾರ ನೋಡಬೇಕಂದ್ರೆ ಜಗನ್ಮೋಹನ್ ಪ್ಯಾಲೇಸ್ ಅಂತ ಇದೆ ಮೈಸೂರೊಳಗೆ, ಅಲ್ಲಿಗೆ ಹೋದರೆ ನಿಮಗೆ ಇದರ ವಿಚಾರಗಳೆಲ್ಲ ಗೊತ್ತಾಗ್ತದೆ. ಇದು ನವರಾತ್ರಿ ಯಾಕೆ ಆಚರಿಸ್ತಾರೆ, ಹೇಗೆ ಆಚರಿಸ್ತಾರೆ. ಮೊದಲನೇ ದಿವಸ ಹೇಳಿದ್ರು ಅವರು ಶೈಲಪುತ್ರಿ ಅಂತ ಹೇಳಿದ್ರು ಅವರು. ನಾಳೆ ಇನ್ನೊಂದು ಬಣ್ಣದ ಸೀರೆ ಇದೆ, ಆ ಸೀರೆ ಉಟ್ಕೋಬೇಕು. ನೀವು ಇವತ್ತಿನ ದಿವಸ ಪೇಪರ್ಗಳಲ್ಲೂ ಸಹ ಸೀರೆ ಉಟ್ಕೊಂಡು ಫೋಟೋ ಹಾಕೊಳ್ಳೋ, ಸೆಲ್ಫಿ ತೆಕ್ಕೊಂಡು ಹಾಕೊಳ್ಳೋರು ಇರ್ತಾರೆ. ಅದರಲ್ಲಿ ಸಾಗರದವರು ಇರ್ತಾರೆ, ಭಾಳ ಜನ ನೋಡಿರ್ಬೇಕು ನೀವು. ಹಾಗಾಗಿ ಇವತ್ತು ಬಹಳ ಈ ನವರಾತ್ರಿ ಏನಿದೆ, ಈ 9 ದಿವಸ ಏನಿದೆ, ಬಹಳ ಪವಿತ್ರವಾದ ದಿನ. ಇಲ್ಲೇ ಇದರೊಳಗೇನೆ ಮಹಿಷಾಸುರ, ಲಾಸ್ಟಿಗೆ ಮಹಿಷಾಸುರ ಮರ್ದಿನಿ ಆಗುತ್ತೆ. ಆಯುಧ ಪೂಜೆ ಇದೆ, ವಿಜಯದಶಮಿ ಇದೆ. ಅದು ಮಹಾಭಾರತಕ್ಕೆ ಸಂಬಂಧಪಟ್ಟ ವಿಚಾರ. ವಿಜಯದಶಮಿ ಆಯುಧ ಪೂಜೆ ಏನಂದರೆ, ವರ್ಷಕ್ಕೊಂದ್ಸರಿ ನಾವು ಏನು ಕೆಲಸ ಮಾಡ್ತೀವಿ, ಯಾವ ಆಯುಧಗಳನ್ನು, ಆ ಆಯುಧಗಳನ್ನು ಸ್ವಚ್ಛ ಮಾಡಿ ಅದಕ್ಕೆ ಪೂಜೆ ಮಾಡೋದು. ಯಾಕೆಂದರೆ ನಮಗದು ಅನ್ನ ಕೊಡ್ತಾ ಇತ್ತು ಮುಂಚಿನ ಲೆಕ್ಕದಲ್ಲಿ. ಈಗೇನು ಅನ್ನ ಇಲ್ಲ, ಈ ಕಂಪ್ಯೂಟರ್ ಇಡಬೇಕಷ್ಟೇ. ಹಾಗಾಗಿ ಅನ್ನ ಕೊಡ್ತಾ ಇದೆ ಅನ್ನೋ ಒಂದೊಂದು ಕಂಪ್ಯೂಟರ್ನೂ ಪೂಜೆ ಮಾಡ್ತಾರೆ ಈಗ. ಹಾಗಾಗಿ ಅನ್ನ ಕೊಡ್ತಾ ಏನಿದೆ ಅದನ್ನು ಪೂಜೆ ಮಾಡುವ ಒಂದು ಪದ್ಧತಿ. ರೈತರು ಅವರ ಕತ್ತಿ ಇರ್ಬೋದು, ಅವರ ಕೊಡಲಿ ಇರ್ಬೋದು, ಅವರ ಕುಡುಗೋಲು ಇರ್ಬೋದು, ಇವುಗಳನ್ನು ಸಹ ಪೂಜೆಗೆ ಇಡ್ತಾರೆ. ಹಾಗಾಗಿ ಅದು ನವಮಿ, ಇದು ಆಯುಧ ಪೂಜೆ ದಿವಸ. ಆಯುಧ ದುರ್ಗಾಷ್ಟಮಿ, ಸರಸ್ವತಿ ಪೂಜೆ, ದುರ್ಗಾಷ್ಟಮಿ, ಆಯುಧ ಪೂಜೆ, ವಿಜಯದಶಮಿ 4 ಕಂಟಿನ್ಯೂಸ್ ಆಗಿ ಬರ್ತದೆ. ವಿಜಯದಶಮಿ ಕೊನೆ ಹಂತ. ಅವತ್ತು ಈ ಊರಿನ ಸಂಪ್ರದಾಯದ ಪ್ರಕಾರ ಅಲ್ಲಿ ಬನ್ನಿ ಕಡಿತಾರೆ. ಎಲ್ಲ ದೇವಸ್ಥಾನಗಳಿಂದಲೂ ಸಹ ಏನು ಹೋಗುತ್ತೆ, ಪೆಲಾಂಗ್ಪಿನ್ ಏನಂತಾರೆ, ಇದು ಉತ್ಸವ ಹೋಗುತ್ತೆ. ಪಲ್ಲಕ್ಕಿ ಹೋಗುತ್ತೆ. ಪಲ್ಲಕ್ಕಿ ಹೋಗಿ ಅಲ್ಲಿ ಪೂಜೆ ಮಾಡಿ ಬನ್ನಿ ಮುಡಿಯೋದು. ಹಿರಿಯರಿಗೆಲ್ಲ ಬನ್ನಿ ಕೊಟ್ಬಿಟ್ಟು ನಮಸ್ಕಾರ ಮಾಡುವ ಒಂದು ಪದ್ಧತಿ ಜಾರಿ ಒಳಗೆ ಇದೆ. ಅದೇ ರೀತಿ ನಮ್ಮ ಅಗ್ರಹಾರದಲ್ಲೂ ಇದು ನಡೆಯುತ್ತೆ.
ಅಗ್ರಹಾರದಲ್ಲಿ ಫಸ್ಟ್ ನಡೆದ ಮೇಲೇ ಅಲ್ಲಿ ಹೋಗೋದು. ಯಾಕೆಂದ್ರೆ ಮುಂಚೆ ಎಲ್ಲ ಅಗ್ರಕೃತಿ ಕಡಿಮೆ ಆಗ್ತಾ ಇದೆ. ಮನೆಗಳಲ್ಲಿ ಹಬ್ಬ ಇಡೋದು, ಮನೆಗಳಲ್ಲಿ ಗೊಂಬೆಗಳನ್ನು ಇಡೋದು, ಹಬ್ಬ ಆಚರಿಸೋದು ಇಂಥವೆಲ್ಲ ಬಹಳ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಅದನ್ನು ಸ್ವಲ್ಪವಾದರೂ ನಮ್ಮ ಸರೋಜಾ ಮೇಡಮ್ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗಾಯತ್ರಿ ಮಹಿಳಾ ಮಂಡಳಿ ಅಧ್ಯಕ್ಷೆ ಡಿಕೆ ಸರೋಜಾ, ಆದ ಗಾಯತ್ರಿ ಮಹಿಳಾ ಮಂಡಳಿ ಮಹಿಳೆಯರಿಗೋಸ್ಕರ 2000 ಫೆಬ್ರವರಿ 10ನೇ ತಾರೀಕು ಈ ಸಂಘ ಸ್ಥಾಪನೆ ಆಯಿತು. ಬರುವ ಫೆಬ್ರವರಿ 10ನೇ ತಾರೀಕಿಗೆ 2025 ಫೆಬ್ರವರಿ 10ನೇ ತಾರೀಕಿಗೆ 25 ವರ್ಷಗಳನ್ನು ಮುಗಿಸುತ್ತೆ. ಈ ಮಹಿಳಾ ಸಂಘದ ಬಗ್ಗೆ ಮೊದಲನೇ ಸಂಚಾಲಕಿಯಾಗಿ ಪ್ರಭಾವತಿ SK ಅವರು 8 ತಿಂಗಳು ಮಾಡಿದರು. ಆ ನಂತರದಲ್ಲಿ ಅವರ ಅನಾರೋಗ್ಯದ ಸಲುವಾಗಿ ಮಧ್ಯದಲ್ಲಿ ಸ್ವಲ್ಪ ಯಾರೂ ವಹಿಸ್ಕೊಳ್ಳೋಕ್ಕಾಗಲಿಲ್ಲ. ಹಿಂದಿನ ಅಧ್ಯಕ್ಷರಾದ ದಿವಂಗತ ಕುಕ್ಕೆ ಶಂಕರಮೂರ್ತಿ ಅವರು ನನಗೆ ನೀವು ವಹಿಸ್ಕೊಳ್ಳೇಬೇಕು, ಇದನ್ನು ಬಿಡೋಕ್ಕಾಗಲ್ಲ, ನೀವು ವಹಿಸ್ಕೋಬೇಕು ಅಂದರು. ನನಗೆ ನಿಜವಾಗ ನಾನು ಸರ್ವೀಸಲ್ಲಿದ್ದೆ, ಜೊತೆಗೆ ನನಗೆ ವಯಸ್ಸಾದ ತಂದೆ ತಾಯಿ ಇದ್ದರೂ ಕೂಡ ನಾನು ಇದನ್ನು ವಹಿಸ್ಕೊಂಡು ಮಾಡ್ಕೊಳ್ತಾ ಬಂದೆ. ಆ ನಂತರದಲ್ಲಿ ಶುಭಾವತಿಯವರು ಅಂದರೆ ನಮ್ಮ ವಿಮಲಾ ಇದ್ದಾರಲ್ಲ, ಅವರು ಓರ್ಗೆತ್ತಿ ಅವರು ಕೂಡ ವಹಿಸ್ಕೊಂಡ್ರು, ಮಾಡಿದರು 1 ವರ್ಷ. ಆ ನಂತರದಲ್ಲಿ ಅವರಿಗೂ ಅನಾರೋಗ್ಯ, ಜೊತೆಗೆ ಅವರು ಸ್ವಂತ ಮನೆಗೆ ಗಾಂಧಿನಗರಕ್ಕೆ ಹೋದ್ರಿಂದ ಬರೋದಕ್ಕೆ ಆಗೋದಿಲ್ಲ ಅಂಥೇಳಿ ಅವರು 1 ವರ್ಷ ಮಾಡಿಬಿಟ್ರು. ಆ ನಂತರದಲ್ಲಿ ವೃಂದಾ ಸದಾನಂದ ಜೋಯ್ಸ್ ಅವರು 2 ವರ್ಷ ಮಾಡಿದರು. ನಂತರ ಆರ್ತಿ ವಿದ್ಯಾ ಇವರಿಬ್ಬರ ನೇತೃತ್ವದಲ್ಲಿ 2 ವರ್ಷ ನಡೆಯಿತು. ಆಮೇಲೆ ಗಾಯತ್ರಿ ದೀಕ್ಷತ್ ನೇತೃತ್ವದಲ್ಲಿ 2 ವರ್ಷ ನಡೆಯಿತು. ಒಟ್ಟು 8 ವರ್ಷ ಇಷ್ಟು ಜನ ನಡೆಸಿದ್ದಾರೆ. ಇನ್ನು 17 ವರ್ಷವೂ ಕೂಡ ನನ್ನ ಹೆಗಲಿಗೆ ಕೊಟ್ಟಿದ್ದರು. ಇದನ್ನೇ ಕೂಡ ನಾನು ಈ ವರ್ಷಕ್ಕೆ ಮುಕ್ತಾಯ ಮಾಡ್ತೀನಿ, ಯಾಕಂದರೆ ಇನ್ನು ನನಗೆ ನಡೆಸೋದಕ್ಕೆ ಆಗೋದಿಲ್ಲ. ಈ ವಿಚಾರವನ್ನು ನಮ್ಮ ಅಧ್ಯಕ್ಷರಿಗೆ ಸೂಕ್ಷ್ಮವಾಗಿ ಹಿಂದೆ ಹೇಳಿದ್ದೆ, ಹಾಗೆ ನಡ್ಕೊಂಡು ಬಂದಿತ್ತು. ನಾನೀಗ 5 ವರ್ಷದಿಂದ ಹೇಳ್ತಾ ಬಂದೆ, ಯಾರಾದರೂ ವಹಿಸ್ಕೊಡಿ ಅಂತ. ಯಾರು ವಹಿಸ್ಕೊಳ್ಳೋಕ್ಕೆ ಬನ್ನಿ, ಖಂಡಿತ ಈ ಸಂಘ ಇನ್ನೂ ಮುಂದುವರಿಲಿ ಅಂತ ಆಶಿಸ್ತೀನಿ. ನಾನು ಕೆಲಸ ಮಾಡೋಕ್ಕಾಗದೆ ಹೋದರೂ ಕೂಡ ಮೆಂಬರ್ಶಿಪ್ಪಲ್ಲಿ ಖಂಡಿತ ಮುಂದುವರಿತೀನಿ ನಾನು ಇರೋ ತನಕ. ಇದನ್ನು ಏನಂತ ಹೇಳಿದ್ರೆ, ನಾನು ಯಾಕೆ ಈಗ ಯಾರು ವಹಿಸ್ಕೊಳ್ಳಲ್ಲ ಅಂದಾಗ ನಾನು ಈ ಸ್ಮಾರ್ಟ್ ಫಾರ್ಮ್ನ ಒಕ್ಕೂಟಕ್ಕೆ ವಹಿಸ್ಕೊಡೋದು ಅಂತ ಹೇಳಿದ್ರೆ, ಸಂಘದ ವತಿಯಿಂದ ಇರೋದು ನಮ್ಮದು 1 ಬೆಂಚು, 1 ಜಮಖಾನ, 1 ಗಣವರಮ್ಮ ಇದ್ದಲ್ಲ ಅವ್ರ ಅಣ್ಣ ಅವ್ರ ಮನೆಗೆ ಇಟ್ಟಿದ್ವಿ ನಮ್ಮ ಒಂದು ಸಂಘವನ್ನು. ಆ ನಂತರದಲ್ಲಿ ನನ್ನ ಮನೆಗೆ ಶಿಫ್ಟ್ ಆಗಿ ಆ ಮನೆಯಲ್ಲಿ ಇತ್ತು. ಅಲ್ಲಿಂದ ಈ ಮನೆಗೆ ಬಂದು 8 ವರ್ಷ ಆಯಿತು. ಇದಿಷ್ಟು ಕೂಡ 25 ವರ್ಷದಲ್ಲಿ ಆದಂಥ ವಿಚಾರಗಳು. ಇನ್ನು ನಾವು ಪ್ರತಿ ವರ್ಷದಲ್ಲಿ 10 ತಿಂಗಳು ಮಾತ್ರ ನಮ್ಮ ಕಾರ್ಯಕ್ರಮ ನಡೆಸ್ತೀವಿ. ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ನಡೆಸ್ತಾ ಇದ್ದೇವೆ, ಯಾಕೆಂದರೆ ರಜಾ ಇರುತ್ತೆ, ಬೇಸಿಗೆ, ಅತಿಯಾದ ಬಿಸಿಲು, ಹೀಗೆಲ್ಲ ಇರೋದ್ರಿಂದ ನಾವು ವರ್ಷದಲ್ಲಿ 10 ತಿಂಗಳ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಕಲಿಕಾ ಕಾರ್ಯಕ್ರಮ, ಪ್ರವಾಸ, ಮತ್ತು ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ, ಮತ್ತು ಶ್ರಾವಣ ಮಾಸದಲ್ಲಿ ಲಲಿತಾ ಸಹಸ್ರನಾಮ, ನವರಾತ್ರಿಯಲ್ಲಿ ಗೊಂಬೆ ಕೂರಿಸೋದು, ಆಮೇಲೆ ಸಂಕ್ರಾಂತಿ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಇನ್ನು ಬೇರೆ ಕಡೆಯಲ್ಲಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಾಗ ನಾವು ಹೋಗಿ ಭಜನಾ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. ಗಣೇಶ ರಥೋತ್ಸವದಲ್ಲಿ ಇರ್ಬೋದು, ಆಮೇಲೆ ಅಲ್ಲಿ NSN ನಗರದಲ್ಲಿ ರಾಮದೇವ ದೇವಸ್ಥಾನದಲ್ಲಿ, ಜೋಗ ರೋಡಲ್ಲಿ ರಾಮದೇವ ದೇವಸ್ಥಾನದಲ್ಲಿ, ಈಗ ಅದು ಮಾರಿಕಾಂಬ ದೇವಸ್ಥಾನದಲ್ಲಿ, ಹೀಗೆ ಅನೇಕ ಕಡೆಗಳಲ್ಲಿ ನಾವು ಇದನ್ನು ಕೊಡ್ತಾ ಬಂದಿದ್ವಿ. ಇದೇ ರೀತಿಯಲ್ಲಿ ಇದು ನಡ್ಕೊಂಬಂದು ಈಗಲೂ ಕೂಡ ಇದು ಮುಖ್ಯವಾಗಿಲ್ಲ. ವರ್ಷದಲ್ಲಿ ಕೊನೆ ಒಂದು 3-4 ಕಾರ್ಯಕ್ರಮ 10 ತಿಂಗಳು ಮಾಡಿದ್ರು, ವರ್ಷದಲ್ಲಿ ಒಂದು 3-4 ಕಾರ್ಯಕ್ರಮ ಅಂತೂ ಮಾಡ್ತಾ ಇದ್ವಿ. ಇದೇ ರೀತಿಯಲ್ಲಿ ನಮ್ಮ ಸಂಘ ನಡ್ಕೊಂಡು ಬಂದಿದೆ. ಈ ಸಂಘವನ್ನು ಈಗಲೂ ಕೂಡ ಯಾರಾದರೂ ಮಹಿಳೆಯರು ವಹಿಸ್ಕೊಡ್ತೀನಿ ಅಂತಂದರೆ ಖಂಡಿತ, ಇಲ್ಲ ಅಂದರೆ ನಾನು ಒಕ್ಕೂಟಕ್ಕೆ ವಹಿಸ್ಕೊಡ್ತೀನಿ. ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಒಕ್ಕೂಟದವರಿಗೂ ಕೂಡ ಗಮನಕ್ಕೆ ತರ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಸ್ಮಾರ್ತ ಬ್ರಾಹ್ಮಣ ಒಕ್ಕೂಟದ ಶ್ರೀಧರ್ ದೀಕ್ಷಿತ್, ಮಹಾಬಲ, ವಾಣಿ ಚಂದ್ರಶೇಖರ್, ವಿದ್ಯಾ ಸದಾಶಿವ, ಜಯಲಕ್ಷ್ಮಿ, ಇಂದುಮತಿ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.